ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಬಾಸ್ ಇವಾಗ ಹೊರಗಡೆ ಬಂದು ಎಲ್ಲ ಕ್ಲಿಯರ್ ಆಗಿಬಿಟ್ಟು ಖುಷಿಯಾಗವ್ರೆ. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಂದು ಮಾತು ಹೇಳ್ತೀನಿ ಸರ್, ತಾಯಿ ಚಾಮುಂಡೇಶ್ವರಿ ರೂಪನೇ ನಮ್ಮ ವಿಜಯಲಕ್ಷ್ಮಿ ಅದಕ್ಕೆ. ಏನಪ್ಪ ಅಂತಂದರೆ ನಮ್ಮ ಬಾಸ್ ಇಷ್ಟು ದಿನ ಒಳಗಡೆ ಇದ್ರಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾರಲ್ಲ, ಅದೊಂದೇ ಸರ್ ಬೇಜಾರು. ಇವಾಗೆಲ್ಲ ಕ್ಲಿಯರಾಗಿ ಈಚೆ ಬಂದಿದ್ದಾರೆ. ನಮ್ಮ ಬಾಸ್ನ ನೋಡಿ ಯಾವ ಥರ ಮಾಡ್ತೀವಂತ ಇನ್ನೂ ಮೇಲೆ ಟಾಪಲ್ಲಿ ತಗೊಂಡೋಗಿ ಕೂಡಿಸ್ತೀವಿ ನಮ್ಮ ಬಾಸ್ನ. ಯಾಕೆ ದರ್ಶನ್ ಅವ್ರಿಗೆ ಈ ಥರ ಅಂತ? ಸರ್, ಈ ಥರ 100 1000 ಪ್ರಾಬ್ಲಮ್ ಬಂದರೂ ಒಂದೇ ಒಂದು ನಮ್ಮ ಬಾಸ್ನ ಕಾಯ್ತಾರದೇ ತಾಯಿ ಚಾಮುಂಡೇಶ್ವರಿ. ನಮ್ಮ ಬಾಸ್ ಯಾವತ್ತು ಕನ್ನಡ ತಾಯಿ ಮಗ, ಕನ್ನಡಕ್ಕೇ ಸೀಮಿತ. ಅವರೇ ಓಪನಾಗಿ ಹೇಳಿದಾರಲ್ಲ ನಮ್ಮ ಭಾಷೆನೇ, ನಾನು ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ನಮ್ಮ ಭಾಷೆ ಹೇಳಿದ್ದಾರೆ. ಅದಕ್ಕೆ ಶೂರಿಟಿ ಕೊಟ್ಬಿಟ್ಟು ಹೊರಗಡೆ ಕರ್ಕೊಬಂದು ಚಿಕಿತ್ಸೆ ಕೊಡಿಸಿದ್ದಾರೆ ಅವ್ರಿಗೆ. ನಿಜವಾಗ್ಲೂ ಧನ್ವೀರಣ್ಣಂಗೆ ನಮ್ಮ ಬಾಸ್ಗೆ ಎಲ್ಲಿ ತಗೊಂಡೋಗಿದ್ದೀವಿ ಅದಕ್ಕಿಂತ ಟಾಪಲ್ಲೇ ತಗೊಂಡೋಗ್ತೀವಿ ನಮ್ಮ ಬಾಸ್. ಧನ್ವೀರಣ್ಣ ಹೆಂಗೆ ನಮ್ಮ ಡಿ ಬಾಸ್ ಹೆಂಗೆ ಅದೇ ಥರ ಧನ್ವೀರಣ್ಣ. ಅಭಿಮಾನಿ ಇದ್ದಾರೆ, ಅವ್ರು ಮಾತಾಡೋಣ. ಸರ್, ದರ್ಶನ್ ರವರಿಗೆ ಸಾಕಷ್ಟು ಅಭಿಮಾನಿಗಳು ಕಾದು ಕುಳಿತದಂತಹ ದಿನ ಅದು. ಕೋರ್ಟ್ನಿಂದ ಅವ್ರಿಗೆ ಬೇಲ್ ಸಿಕ್ಕಿದೆ. ಈಗ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಖುಷಿಯಾಗಿದೆ ಸರ್? ನಮಗೆ ತುಂಬ ಖುಷಿ ಆಗ್ತಿದೆ ಸರ್, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕಾಗ್ತಿಲ್ಲ. 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀನಿ, ಸತ್ಯಮೇವ ಜಯತೆ ಅಂತ ಹೇಳಿ. ಯಾವತ್ತೂ ನಮ್ಮ ಬಾಸ್ಗೆ ಬಿಟ್ಕೊಟ್ಟಿಲ್ಲ, ನ್ಯಾಯದೇವತೆ ಬಿಟ್ಕೊಟ್ಟಿಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಇಲ್ಲ. ಲಾಸ್ಟ್ ಟೈಮ್ ನಾನು ಮಾತಾಡಿದ್ದೆ, ನವಗ್ರ ರಿಲೀಸ್ ಟೈಮಲ್ಲಿ ಮಾತಾಡಿದ್ದೆ. ನಾನು ಏನಂತ ಹೇಳಿದ್ದೆ ನಾನು ಅಂತಂದರೆ, ನವಗ್ರ ರಿಲೀಸ್ ಟೈಮಲ್ಲಿ ನಮ್ಮ ಬಾಸ್ಗೆ ತಾಯಿ ಚಾಮುಂಡೇಶ್ವರಿ ಕೈ ಬಿಡಲ್ಲ ಅಂತ ಹೇಳಿದೆ. ನಮ್ಮ ಬಾಸ್ಗೆ ತಾಯಿ ಚಾಮುಂಡೇಶ್ವರಿ ಇವತ್ತಲ್ಲ ನಾಳೆ ಕೈ ಬಿಡಲ್ಲ. ನಮ್ಮ ಬಾಸ್ನ ಕಾಪಾಡ್ತಾ ಇರೋದೇ ತಾಯಿ ಚಾಮುಂಡೇಶ್ವರಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಬಾಸ್ ಇವಾಗ ಹೊರಗಡೆ ಬಂದು ಎಲ್ಲ ಕ್ಲಿಯರ್ ಆಗಿಬಿಟ್ಟು ಖುಷಿಯಾಗವ್ರೆ. ಇನ್ನೂ ಮುಂದಕ್ಕೆ ಖುಷಿಯಾಗೂ ಇರ್ತಾರೆ ನಮ್ಮ ಬಾಸ್. ಅಲ್ಲ, 7 ತಿಂಗಳಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದರು. ಅಭಿಮಾನಿಗಳಾಗಿರ್ಬೋದು, ಅವ್ರ ಫ್ಯಾಮಿಲಿಗಳಾಗಿರ್ಬೋದು, ಅವ್ರ ರಿಲೇಟಿವ್ಗಳು ಎಲ್ಲರೂ ಕೂಡ ಒಂದಷ್ಟು ಸಂಕಷ್ಟದಲ್ಲಿದ್ದರು. ದರ್ಶನ್ ಅವ್ರಿಗೆ ಏನಾಗುತ್ತೆ, ಅವರ ಭವಿಷ್ಯ ಯಾವುದೇ ರೀತಿ ನಿರ್ಧಾರ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇತ್ತು. ಅವ್ರಿಗೆ ಬೇಲ್ ಸಿಕ್ತು ಅಂದಾಗ ಎಷ್ಟು ಖುಷಿ ಆಯಿತು ನಮಗೆ ಅಂತ? ತುಂಬ ಖುಷಿ ಆಯಿತು ಸರ್, ಹೇಳ್ಕೊಳಕ್ಕೆ ಆಗಲಿಲ್ಲ, ಅಷ್ಟೊಂದು ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಏನಪ್ಪ ಅಂತಂದರೆ ನಮ್ಮ ಬಾಸ್ ಇಷ್ಟು ದಿನ ಒಳಗಡೆ ಇದ್ರಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾರಲ್ಲ, ಅದೊಂದೇ ಸರ್ ಬೇಜಾರು. ಇವಾಗೆಲ್ಲ ಕ್ಲಿಯರಾಗಿ ಈಚೆ ಬಂದಿದ್ದಾರೆ. ನಮ್ಮ ಬಾಸ್ನ ನೋಡಿ ಯಾವ ಥರ ಮಾಡ್ತೀವಂತ ಇನ್ನೂ ಮೇಲೆ ಟಾಪಲ್ಲಿ ತಗೊಂಡೋಗಿ ಕೂಡಿಸ್ತೀವಿ ನಮ್ಮ ಬಾಸ್ನ. ಅಲ್ಲ, ಸಾರಥಿ ಸಂದರ್ಭದಲ್ಲೂ ಅದೇ ಥರ ಆಯಿತು, ಡೆವಿಲ್ಸ್ ಇದ್ರಲ್ಲೂ ಕೂಡ ಅದೇ ಥರ ಆಯಿತು. ಯಾಕೆ ದರ್ಶನ್ ಅವ್ರಿಗೆ ಈ ಥರ ಅಂತ? ಸರ್, ಈ ಥರ 100 1000 ಪ್ರಾಬ್ಲಮ್ ಬಂದರೂ ಒಂದೇ ಒಂದು ನಮ್ಮ ಬಾಸ್ನ ಕಾಯ್ತಾರದೇ ತಾಯಿ ಚಾಮುಂಡೇಶ್ವರಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರೋ ತನಕ ನಮ್ಮ ಬಾಸ್ಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್, ಯಾರು ಏನೂ ಮಾಡೋಕ್ಕಾಗಲ್ಲ. ಒಂದು ಕೂದಲು ಸಹ ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮ ಬಾಸ್. ತಾಯಿ ಚಾಮುಂಡೇಶ್ವರಿ ಕಾಪಾಡ್ತವ್ರೆ ನಮ್ಮ ಬಾಸ್ನ. ತಾಯಿ ಚಾಮುಂಡೇಶ್ವರಿ ಇರೋ ತನಕ ಏನೂ ಮಾಡೋಕ್ಕಾಗಲ್ಲ. ಈಗ ಸಾರಥಿ ಸಂದರ್ಭದಲ್ಲಿ ದೊಡ್ಡ ಸಕ್ಸಸ್ ಕಾಣ್ತಾರೆ ಅವರು. ಜೈಲಿಂದ ಬಂದ ತಕ್ಷಣ ಸಾರಥಿ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ ಮೂವಿ. ಅದೇ ಥರ ಡೆವಿಲು ಏನಾದರೂ ಆ ಥರ ಆಗ್ಬೋದು ಅನ್ನೋದು? ಅದಕ್ಕಿಂತ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಡೆವಿಲು ಸಾರಥಿ ಏನಿದೆ ಅದಕ್ಕಿಂತ ಸೂಪರ್ ಡೂಪರ್ ಹಿಟ್ ಮಾಡ್ತೀವಿ. ಫುಲ್ ನೋಡಿ ಸರ್, ನೀವೇ ನೋಡ್ತೀರಾ ಅಲ್ವಾ, ನೀವೇ ಬರ್ತೀರಾ ಆ ಟೈಮಲ್ಲಿ, ಡೆವಿಲ್ ಟೈಮಲ್ಲಿ ನೀವೇ ಥಿಯೇಟರ್ ಹತ್ರ ಬರ್ತೀರಾ ನೋಡಿ. ಅವಾಗ ಏನಂತ ನೋಡಿ, ನೀವೇ ಸೂಪರ್ ಡೂಪರ್ ಹಿಟ್ ಮಾಡ್ತೀವಿ. ಒಂದು ಗಂಡಿನ ಹಿಂದೆ ಹೆಣ್ಣಿರಬೇಕು ಅಂತ ಹೇಳ್ತಾರೆ ಸರ್, ಅದೇ ರೀತಿ ದರ್ಶನ್ ಅವರು ಜೈಲಿಗೆ ಹೋದರೂ ಕೂಡ ಎಷ್ಟೇ ಟೀಕೆಗಳಾದರೂ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಯಾವುದೇ ರೀತಿ ಎದೆಗುಂದದೆ ಪೂಜೆಗಳಾಗಿರ್ಬೋದು, ಮತ್ತಿತರ ಆಗಿರ್ಬೋದು, ಅವ್ರ ಅಭಿಮಾನಿಗಳಿಗೆ ಏನೇನೋ ತಿಳಿಸೋದಾಗಿರ್ಬೋದು, ಈ ವಿಷಯ ಎಲ್ಲ ಮಾಡ್ಕೊಂಡು ಬಂದರು. ಸದ್ಯಕ್ಕೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಂದು ಮಾತು ಹೇಳ್ತೀನಿ ಸರ್, ತಾಯಿ ಚಾಮುಂಡೇಶ್ವರಿ ರೂಪನೇ ನಮ್ಮ ವಿಜಯಲಕ್ಷ್ಮಿ ಅದಕ್ಕೆ. ಅವರಿರೋದ್ರಿಂದ ನಮ್ಮ ಬಾಸ್ಗೂ ಸ್ವಲ್ಪ ಹೆಲ್ಪಿಂಗ್ ಆಯಿತು, ಎಲ್ಲ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಧನ್ವೀರಣ್ಣ ಮತ್ತು ದಿನಕರಣ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ನಮ್ಮ ಬಾಸ್ಗೆ ಶೂರಿಟಿ ಕೊಟ್ಬಿಟ್ಟು ಹೊರಗಡೆ ಕರ್ಕೊಬಂದು ಚಿಕಿತ್ಸೆ ಕೊಡಿಸಿದ್ದಾರೆ ಅವ್ರಿಗೆ. ನಿಜವಾಗ್ಲೂ ಧನ್ವೀರಣ್ಣಂಗೆ ನಮ್ಮ ಬಾಸ್ಗೆ ಎಲ್ಲಿ ತಗೊಂಡೋಗಿದ್ದೀವಿ ಅದಕ್ಕಿಂತ ಟಾಪಲ್ಲೇ ತಗೊಂಡೋಗ್ತೀವಿ ನಮ್ಮ ಬಾಸ್. ಧನ್ವೀರಣ್ಣ ಹೆಂಗೆ ನಮ್ಮ ಡಿ ಬಾಸ್ ಹೆಂಗೆ ಅದೇ ಥರ ಧನ್ವೀರಣ್ಣ. ಅಲ್ಲ, ಕನ್ನಡ ಇಂಡಸ್ಟ್ರಿ ಅಂದರೆ ಸಾಕಷ್ಟು ಒಗ್ಗಟ್ಟಿರುತ್ತೆ. ಒಬ್ಬ ಹೀರೋಗೆ ಏನಾದರೂ ತೊಂದರೆ ಆದರೆ ನಿಂತ್ಕೋತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ದರ್ಶನ್ ಅವ್ರ ವಿಚಾರಕ್ಕೂ ಕೂಡ ಸಾಕಷ್ಟು ನಟಿಯರು ನಿಂತ್ಕೊಂಡ್ರು. ಆದರೆ ಒಂದಿಷ್ಟು ಜನರು ದರ್ಶನ್ ಅವ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ ಹಿಂಜರಿದ್ರು. ಯಾಕಂದರೆ ದರ್ಶನ್ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದೇನಾರು ಅವ್ರೇನಾದ್ರು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ರು ಅನ್ನೋದು. ಸರ್, ಯಾರು ಏನಾದರೂ ತಿಳ್ಕೊಳ್ಳಿ ಸರ್, ಯಾವ ನಟ ಮಾತಾಡಲಿ, ಆ ನಟ ಮಾತಾಡಲಿ, ಈ ನಟ ಮಾತಾಡಲಿ, ನಟಿ ಮಾತಾಡಲಿ, ಅದೆಲ್ಲ ಬೇಡ ಸರ್. ಅವರಿಂದ ಅಭಿಮಾನಿಗಳಿದ್ದೀವಿ, ಅಭಿಮಾನಿಗಳ ಸಾಗರನೇ ಇದೆ. ಬಾಸ್ನ ತಡೆಯೋಕ್ಕಾಗಲ್ಲ ಸರ್. ಬಾಸ್ ಯಾವತ್ತಿದ್ರು ನಂಬರ್ ಒನ್ನೇ ಡಿ ಬಾಸ್. ಸ್ಯಾಂಡಲ್ವುಡ್ಗೆ ನಂಬರ್ 1 ಡಿ ಬಾಸ್. ಅಪರಾಧಿ ಅಂತ ಹೇಳ್ತಾ ಇದ್ರು, ಕೊನೆಗೆ ದರ್ಶನ್ ಅವ್ರಿಗೆ ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಗೊತ್ತಾಯಿತು. ಅದು ಗೊತ್ತಾದ್ಮೇಲೆ ಎಷ್ಟು ಹೆಮ್ಮೆ ಇದೆ ತಮ್ಮ ಅಭಿಮಾನಿಯಾಗಿ? ಸರ್, ಅಪರಾಧಿ ನಮಗೇನು ಅಪರಾಧಿ ಅಲ್ವಲ್ಲ, ನಮ್ಗೆ ಅಪರಾಧಿ ಅಲ್ಲ ಅವರು, ನಿರಪರಾಧಿನೇ ಅವರು. ಅಪರಾಧಿ ಅಂತ ನಾವೇನು ಹೇಳಿಲ್ವಲ್ಲ ಅವ್ರಿಗೆ. ಏನೋ ಅವ್ರವ್ರ ಫ್ಯಾನ್ಸ್ಗಳು ಹೇಳ್ಕೊಬಾರ್ದು ನಿರಪರಾಧಿ, ಅವ್ರ ಫ್ಯಾನ್ಸಿಗೆ ಮಾತ್ರ ನಿರಪರಾಧಿ ಅಂತಾರೆ. ಎಲ್ಲರಿಗೂ ನಿರಪರಾಧಿನೇ ಅವರು.
ಅಪರಾಧಿ ಯಾರು ಅಂತ ಚಾಮುಂಡಮ್ಮಂಗೆ ಗೊತ್ತು. ಅದಕ್ಕೇ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ಹೊರಗಡೆ ಕರ್ಕೊಂಡು ಬಿಡಿಸಿದ್ದಾರೆ. ಒಂದು ವಿಷಯ ಸರ್ ಹೇಳಕ್ಕೆ ಬಯಸೋದು, ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಅಂತಂದರೆ ಎಲ್ಲ ಒಂದೇ, ಎಲ್ಲ ಹೀರೋಯಿನ್ಗಳು ಕೂಡ ನಮ್ಮ ಕನ್ನಡಿಗರು ಅವ್ರನ್ನ ಬೆಳೆಸ್ಬೇಕು, ಆಮೇಲೆ ಒಂದೇ ರೀತಿ ಕಾಣಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾನ್ ವಾರ್ ಸ್ಟಾರ್ಟ್ ಆಗಿದೆ. ದರ್ಶನ್ ಅವ್ರ ಕೇಸ್ ಆದಮೇಲೆ ಹೆಚ್ಚು ಫ್ಯಾನ್ ವಾರ್ಗಳು, ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಸರ್, ಫ್ಯಾನ್ಸ್ ವಾರು ಅಂತಂದರೆ ಯಾವುದೇ ಬೇರೆ ನಟನ ಹತ್ರ ಫ್ಯಾನ್ಸ್ ವಾರ್ ಮಾಡಿ, ಈ ವ್ಯಕ್ತಿ ಹತ್ರ ಮಾಡೋಕ್ಕೆ ಹೋಗ್ಬೇಡಿ. ಈ ವ್ಯಕ್ತಿ ಹತ್ರ ಮಾಡಿದ್ರೆ ನೀವು ಸ್ಟಾರಿಸಮ್ ಇರಲ್ಲ ನಿಮಗೆ. ಸ್ಟಾರಿಸಮ್ ಬಂದಿದೆ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಬಾಸಿಂದ, ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವಾಗಿಂದ ಅಲ್ಲ ಸರ್, ನನಗೆ ಬುದ್ಧಿ ಬಂದಾಗಿಂದಲೂ ನನ್ನ ಬಾಸ್ ಅಭಿಮಾನಿ. ಅವ್ರ ಅಭಿಮಾನಿ, ಅವ್ರು ಹೊಟ್ಟೋಗ್ಬಿಟ್ರು ಇವ್ರು ಹೊಟ್ಟೋಗ್ಬಿಟ್ರು ಅಂದ್ಬಿಟ್ಟು ಬೇರೆ ಕಡೆ ತಿರ್ಕೊಳ್ಳೋದಲ್ಲ. ನಾವು ಹುಟ್ಟಾಗಿಂದ ನಮ್ಮ ಬಾಸ್ ಅಭಿಮಾನಿ, ಮುಂದಕ್ಕೂ ಬಾಸ್ ಅಭಿಮಾನಿ, ಸಾಯೋವರೆಗೂ ಬಾಸ್ ಅಭಿಮಾನಿ. ಕನ್ನಡ ಚಿತ್ರವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ನಟಿಸಲ್ಲ ದರ್ಶನ್ ಅವರು. ಇದೊಂದು ಎಲ್ಲರೂ ಕೂಡ ಅಭಿಮಾನಿಗಳು ಹೆಚ್ಚಾಗಿ ಸಂತೋಷ ಪಡ್ತಾರೆ. ಹೌದು ಸರ್, ಕನ್ನಡ ತಾಯಿ ಮಗ ನಮ್ಮ ಬಾಸ್, ಯಾವತ್ತೂ ಕನ್ನಡ ತಾಯಿ ಮಗ. ಅದಕ್ಕೋಸ್ಕರನೇ ಬೇರೆ ಇಂಡಸ್ಟ್ರಿಗೆಲ್ಲ ಹೋಗ್ಬಿಟ್ಟು ಏನು ಆ್ಯಕ್ಟಿಂಗ್ ಮಾಡಿಲ್ಲ ಅವರು. ನಮ್ಮ ಬಾಸ್ ಯಾವತ್ತೂ ಕನ್ನಡ ತಾಯಿ ಮಗ, ಕನ್ನಡಕ್ಕೇ ಸೀಮಿತ. ಅವರೇ ಓಪನ್ ಆಗಿ ಹೇಳಿದಾರಲ್ಲ ನಮ್ಮ ಭಾಷೆನೇ, ನಾನು ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ನಮ್ಮ ಭಾಷೆ ಹೇಳಿದ್ದಾರೆ. ಸರ್ಜರಿಗೆ ಹೊರಟಿದ್ದಾರೆ ಸರ್, ಏನು ಹೇಳಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ? ಸರ್, ಎಲ್ಲ ಕ್ಲಿಯರ್ ಆಗಿ ಮತ್ತೆ ಮೊದಲಿನ ಥರ ಬಂದರೆ ಸಾಕು. ನಮ್ಮ ಬಾಸು ತಾಯಿ ಚಾಮುಂಡೇಶ್ವರಿ ದೇವಿಗೆ ಅದನ್ನೇ ನಾವು ಕೇಳ್ಕೊಂಡಿರೋದು. ಎಲ್ಲ ಕ್ಲಿಯರಾಗಿ ಮತ್ತೆ ಬರಬೇಕು, ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಿದ್ದಾಳೆ. ಈಗೆಲ್ಲ ತೊಂದರೆ ಏನು ಇಲ್ದಿರಂಗೆ ಎಲ್ಲ ಕೇಸ್ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಮುಂದಕ್ಕೂ ನಮ್ಮ ಬಾಸ್ಗೆ ಕ್ಲಿಯರ್ ಮಾಡಿ ಎಲ್ಲ ಏನಂದ್ರೆ ಏನೂ ತೊಂದರೆ ಇರಬಾರ್ದು, ಮೊದಲು ಥರ ಬಂದು ಇಂಡಸ್ಟ್ರೀಲಿ ಟಾಪ್ 1 ಆಗಿ ಬೆಳಿಬೇಕು ನಮ್ಮ ಬಾಸು. ಈಗಲೂ ಟಾಪ್ 1, ಮುಂದಕ್ಕೂ ಟಾಪ್ 1. ಇವ್ರ ಥರ ಯಾರೂ ಬರಬಾರ್ದು. ನಮ್ಮ ಬಾಸ್ ಥರ ಹುಟ್ಟೋದು ಇಲ್ಲ, ಹೇಳ್ತೀನಿ. ಇವ್ರ ಥರ ಯಾರೂ ಮುಂದಕ್ಕೆ ಹುಟ್ಟೋದು ಇಲ್ಲ, ಹುಟ್ಟೋಕ್ಕೆ ಚಾನ್ಸು ಇಲ್ಲ ಬಿಡಿ. ಇವರೇ ಟಾಪ್ 1 ಕನ್ನಡ ಇಂಡಸ್ಟ್ರಿಗೆ, ಇವರೇ ಟಾಪ್ 1. ಇವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಕಾರ್ತಿಕ್ ಅಂತ ಸರ್. ಇದಿಷ್ಟು ದರ್ಶನ್ ಅವರ ಅಭಿಮಾನಿಯ ಮಾತಾಗಿರುವಂಥದ್ದು. ಸದ್ಯಕ್ಕೆ ದರ್ಶನ್ ಅವರು ಬೇಲ್ ಸಿಕ್ಕಿ ರಿಲೀಸ್ ಆಗಿರುವಂತಹ ಖುಷಿಯಲ್ಲಿ ಅವರ ಅಭಿಮಾನಿಗಳು ಸದ್ಯಕ್ಕೆ ಸಂಭ್ರಮಾಚರಣೆಯನ್ನು ಮಾಡುವುದರ ಜೊತೆಗೆ ಒಂದಿಷ್ಟು ಹೆಮ್ಮೆಯ ವಿಷಯಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.